ಅವಕ್ಕ ಅಲ್ಲೇ ಅದೇ ಇದ್ರ ಹತ್ರನೇ ಕಟ್ ಆಗಿತ್ತು. ಅವಕ್ಕ ತಿರುಗಿ ನೋಡಿದ್ರೆ ಅಲ್ಲೇ ಹಿಂದೆ ಇದ್ದಾನೆ, ಹಿಂದೆ ಬರ್ತಾ ಇದ್ದಾನೆ ಅವನು. ಅವಕ್ಕ ಅಲ್ಲೇ ಹೋಗ್ಬಿಡ್ತು ಆ ಕಡೆಯಿಂದ. 2019 ಅದೇ ಇದು ನಡೆದಿದ್ದು ಏನು ಈ ಸ್ಟೋರಿ. 2019 ನಾನು ಅವಾಗ ಎಷ್ಟನೇ ಕ್ಲಾಸ್ ಇದ್ದ ನನಗೆ ನೆಟ್ಟು ನೆನಪಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಂದ್ ಅಕ್ಕ ಇತ್ತು. ಅವಳ ಹೆಸರು ಕಾವ್ಯ ಅಂತ. ಕಾವ್ಯ ಕಾವ್ಯ ಅಂತ ಒಬ್ಬ ಇದ್ಲು. ಅವರು ಇಲ್ಲಿ ಎಕ್ಸಿಬಿಷನ್ ಹಾಕಾರಲ್ಲ ಗುರು, ಇಲ್ಲಿ ಎಕ್ಸಿಬಿಷನ್ ಅದೇ ಎಕ್ಸಿಬಿಷನ್ ಅಂತ ಹಾಕಾರಲ್ಲ ಗುರು. ಯಾರ್ಯಾರು ಅವ್ರು ಅದೇ ಆಟ ಆಡೋದ ಏನ್ ಜಾಯಿಂಟ್ ವೀಲ್ ಅವೆಲ್ಲ. ಆ ಅಕ್ಕರ ಅವಾಗ 10th ಓದ್ತಿದ್ರೇನಪ್ಪ. ಅವಳ ಜೊತೆಗೆ ಅವಳ ಫ್ರೆಂಡ್ ಒಬ್ಳಿದಾಳೆ, ಕುರುಬೆಟ್ಟಳು. ಅವ್ರಿಬ್ರು ಹೋಗಿದ್ದಾರೆ ಎಕ್ಸಿಬಿಷನ್. ಅದೇ ಈ ಹುಡಿಯರೆಲ್ಲ ಇರುತ್ತಲ್ಲ ಗುರದು ಏನದು ಅದೇನ ತಗೊಳದು ಸರ ಬಳೆ ಗಿಳೆ ಅವು ಹತ್ತಣ ಹೋಗಿದ್ದಾಳೆ ಅವಕ್ಕ ಅವ್ರ ಫ್ರೆಂಡ್ ಜೊತೆ ಹೋಗಿದ್ದಾಳೆ. ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡಾರೆ. ಇವ್ರು ಹೋಗಿರೋದೇ ಲೇಟ್. ಇವ್ರು ಬೇಗನಾರ ಹೋಗಿಲ್ಲ. ಇವ್ರೆಲ್ಲ ಅದೇ ಸ್ಟಾರ್ಟ್ ಆಗದೆ ಎಲ್ಲ 6 ಗಂಟೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆ 7 ಕಾಲಂಗ್ ಹೋಗಿದ್ದಾರೇನಪ್ಪ. ಹೋಗಿದ್ದಾರೆ ಅಲ್ಲಿ ಎಕ್ಸಿಬಿಷನ್ ಆಗದೆ ಎಲ್ಲ. ಗೇಮೇ ನಾಡಿಲ್ಲನ, ಬಟ್ ಗೇಮ್ ಆಡಿಲ್ಲ ಅಂತಿದ್ರು. ಗೇಮೇ ನಾಡಿಲ್ಲ, ಬರೀ ಅವೇನೋ ಅದೇ ಇರ್ತಾವಲ್ಲ ಗುರು ಸರ ಬಳೆ ಅವನ್ನೆಲ್ಲ ತಗೊಳೋದು. ತಗೊಂಡೋಗ್ ಸರ ಬಳೆ ಎಲ್ಲ ತಗೊಂಡು ಶಾಪಿಂಗ್ ಮಾಡ್ಕೊಂಡ್ ಬಂದರೆ. ಶಾಪಿಂಗ್ ಮಾಡ್ಕೊಂಡ್ ಬಂದರೆ ಬರ್ತಿದ್ದಾಗ ಅವಕ್ಕ ಅಲ್ಲೇ ಅದೇ ಇದ್ರ ಹತ್ರನೇ ಕಟ್ ಆಗಿತ್ತು. ಅವಕ್ಕ ಅಲ್ಲೇ ಏನ್ ಕಟ್ ಆಗಿತ್ತು. ಅವಕ್ಕ ಅಲ್ಲೇ ಹೋಗ್ಬಿಡ್ತು ಆ ಕಡೆಯಿಂದ. ಅವಕ್ಕಂಗೇನೋ ಜೆರಾಕ್ಸ್ ಏನೋ ಮಾಡಿಸ್ಬೇಕು ಅವು ಇವು ಅಂತಂದ್ ಅವಕ್ಕ ಹೇಳಿ ಇವಾಗ ಅಲ್ಲೇ ಬಿಟ್ಟು ಹೋಗಿತ್ತೆ. ಎಲ್ಲಿ ಅಂತಂದ್ರೆ ಅದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತು, ಗೌರ್ಮೆಂಟ್ ಆಸ್ಪತ್ರೆ ಅಲ್ಲೇ ಬಿಟ್ಟು ಹೋಗ್ಬಿಡಿತ್ತು ಅವಕ್ಕ. ನಾನೇ ಆ ಕಡೆ ಮಾಡಿಸ್ಕೋಬೇಕು ಅಂತ. ಇವಕ್ಕ ಸರಿ ಹೋಗತ್ಲಾಗೆ ಅಂತಂದು ಇಬ್ರು ಮಾತಾಡ್ಕೊಂಡು ಅವಕ್ಕ ಹಂಗೋಯ್ತೆ, ಇವಕ್ಕ ಹಿಂಗ್ ಬರ್ತೈತೆ. ಬರ್ತಿದ್ದಾಗ ಯಾರೋ ಅಜ್ಜ ಅಂತೆ. ಯಾರ ಅಜ್ಜ ಅಂತ ಅವಕ್ಕ. ಆ ಅಜ್ಜ ಅಂತೆ ಅವನು ಇದನ್ನ ಫುಲ್ಲು ಒಂಥರ ಮೂಪ್ರ ಹಾಕೊಂಡಿದ್ನಂತೆ. ಈ ಮೂಪ್ರ ಅಂತಂದ್ರೆ ಫುಲ್ಲು ಮೈ ತುಂಬಾ ಫುಲ್ಲು ಇದನ್ನ ಕವರ್ ಮಾಡ್ಕೊಂಡಾನೆ. ಇದು ಗುರು ಈ ಕಂಬ್ಳಿ ತರ ಬರುತ್ ನೋಡು, ಬ್ಲಾಕ್ ಕಂಬ್ಳಿ, ಅದನ್ನ ಹಾಕೊಂಡಂತ ಅವನು. ಹಾಕೊಂಡ್ ಈ ಒಕ್ಕನ್ನೇ ಫಾಲೋ ಮಾಡ್ಕೊಂತ ಬಂದಂತೆ. ಈ ಒಕ್ಕನ್ ಶಾಟ ಎಲ್ಲ ಗಂಡ್ ಗಾಬರಿ ಆಗೈತಿ. ಇವನ್ ಯಾವ ಹಿಂಗ್ ಫಾಲೋ ಮಾಡ್ತಾರನ್ನಲ್ಲ ಅಂತ. ಜೋರಾಗಿ ಹೋದಾಗ ಅವನು ಜೋರಾಗಿ ಬರೋದು. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅಲ್ಲಿಂದ ಒಂದ್ ಎಲ್ಲಿ ತನಕ ಪೊಲೀಸ್ ಕ್ವಾರ್ಟರ್ಸ್ ತನಕನು ಫಾಲೋ ಮಾಡ್ಕೊಂಡ್, ಪೊಲೀಸ್ ಕ್ವಾರ್ಟರ್ಸ್ನ ಧ್ರುವ ಇಂಡಿಯನ್ಸ್ ಗ್ಯಾಸ್ ಐತಲ್ಲ ಅಲ್ಲಿ ತನಕ ಫಾಲೋ ಮಾಡ್ಕೊಂಡ್ ಬಂದಿತ್ತೆ. ಈ ಒಕ್ಕನ್ ಶಾಟ ಓಡೆ ಬಂದಿತ್ತೆ. ಪ್ರತಿ ಒಕ್ಕ ಓಡಕ್ ಶುರು ಮಾಡಿತ್ತೆ. ಬರ್ತಾನೆ ಓಡಕ್ ಶುರು ಮಾಡಿತ್ತೆ. ಓಡೆ ಬರ್ತೈತೆ. ಅಲ್ಲಿ ಇದ್ರ ಹತ್ರ ಬಂತು, ಅದೇ ಅಲ್ಲಿ ಹುಣಸೆ ಮರ ಐತಲ್ಲಪ್ಪ ಅದ್ರೊಳಗೆ ಅಲ್ಲಿ ತನಕ ಫುಲ್ ಒಂದು ಇವಾಗ ಸ್ವಲ್ಪ ಇದು ಮಾಮೂಲಿ ಸ್ಪೀಡ್ ಅಲ್ಲಿ ಹೋಗೋದು. ಅಲ್ಲಿ ತನಕ ಓಡಕ್ ಶುರು ಮಾಡಿತ್ತು, ಒಂಥರ ಬಿಟ್ಟು ಓಡಕ್ ಶುರು ಮಾಡಿತ್ತೆ. ಬಿಟ್ಟಾನೆ ಇಲ್ಲ ನನ್ ಮಗ ಅಂತ ಓಡಿ ಅಲ್ಲಿ ಬಂದು ಅಲ್ಲಿ ನಿಂತಿದ್ದೆ. ಅವನು ಶಾಟ ಇವಾಗ ಅಷ್ಟು ಓಡ್ ಬಂದಿತ್ತೆ. ಎಲ್ಲಿದ್ದಾನೆ ತಿರುಗಿ ನೋಡಿದ್ರೆ ಅಲ್ಲೇ ಹಿಂದೆ ಬರ್ತಾ ಇದ್ದಾನೆ ಅವನು. ಮಗನ್ ಶಾಕು. ಅವನ ಅಜ್ಜ ಇದ್ದಂಗಿದ್ದಾನೆ. ಇವಾಗ ಆ ರೇಂಜಿಗೆ ಓಡ್ಕೊಂಡ್ ಬಂದಿತ್ತೆ. ಮತ್ತೂನ್ ಹೆಂಗ್ ಬರ್ತದಾನೆ ನಾನು ಹಿಂದೆ ಅಂತ ಸ್ವಲ್ಪ ಫಿಸೋಟ್ ಆಗಿತ್ತು ಹಾಕೋಂಗೆ. ಅಲ್ಲಿಂದ ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ ತಗೊಂಡು ಮತ್ತೆ ಓಡ್ ಬಂದಿತ್ತೆ. ಇನ್ನು ಅಲ್ಲಿಂದ 300-400 ಮೀಟರ್ ಆಗುತ್ತೇನಪ್ಪ. ಅಲ್ಲಿಂದ ಅವಕ್ಕನು ಓಡೆ ಬಂದಿತ್ತೆ. ಅಲ್ಲಿ ಬಂದು ಶಾಟ ಹಿಂದಕ್ಕೆ ಯಾರೋ ಬಂದು ಜೋರಾಗಿ ಬೆನ್ನಿಗೆ ಗುದ್ದಂಗ ಆಗ್ಬಿಡ್ತಿ. ಅವಕ್ಕಂಗೆ ಯಾರೋ ಬೆನ್ನಿಗೆ ಬಂದು ಜೋರಾಗಿ ಗುದ್ದಂಗ ಆಗ್ಬಿಡ್ತಿ. ಇವಕ್ಕ ಅಲ್ಲಿ ಮೊದ್ಲೇ ಸ್ವಲ್ಪ ಕೆಸರಾಗಿತ್ತು, ಬಿದ್ಬಿಟ್ಟಿದ್ ಕೆಸರಾಗಿ. ಅವಕ್ಕ ಆಮೇಲೆ ಬಿದ್ಬಿಡಿತೆ. ಒಂಥರ ಬಿದ್ದು ಅವಕ್ಕಂಗೆ ಹೆಂಗೈತೆ ಅಂತಂದ್ರೆ ಇಲ್ಲಿ ಹಣೆ ಹತ್ರ ಸ್ವಲ್ಪ ಒದೆ ಬಿದ್ದಿತ್ತೆ. ಅದು ಇವಾಗ್ಲೂ ಮಾತಾಯ್ತು ಅವಕ್ಕಂಗೆ. ಬಿದ್ದು ಒಂಥರ ಒಂಥರ ಯಾರೋ ಬಂದು ಗುದ್ದಂಗ ಐತಿ ಅಂತ ಬಂದು ಅಲ್ಲೇ ಬಿದ್ಬಿಡಿತ ಅವಕ್ಕ. ಅಲ್ಲಿ ಯಾರೋ ಒಬ್ರು ಅಂಕಲ್ ನೋಡಿ ಇವಾಗ ಬಿದ್ದಿದ್ದ. ಅವ್ನು ಯಾರೋ ಗಾಡಿ ಹೊಡ್ಕೊಂಡ್ ಬರ್ತಿದ್ದ. ಅವ ಅಂಕಲ್ ನೋಡಿ ಇದೇ ಅವ್ರ ಮನೆ ಪಕ್ಕನೇ ಅಮ್ಮ ಅಂಕಲ್ ಇದೇನಪ್ಪ ಹಿಂಗ್ ಬಿದ್ಬಿಟ್ಟೆಲ್ಲ ಪಿ ಅಂತಂದು ಅವಕ್ಕನ್ನ ಎಬ್ಬರಿಸಿ ಗಾಡಿಯಲ್ಲಿ ಕರ್ಕೊಂಡ್ ಬಂದಿದ್ ಮನೆಗೆ. ಒಂದು ಮನೆಗೆ ಫುಲ್ ಅವಕ್ಕನ್ ಏನ್ ಹೇಳಕ್ಕೆ ಗೊತ್ತಾಗ್ತಿಲ್ಲ, ಬಾಯ ಒಂಥರ ಬರ್ತಿಲ್ಲ.
ಅವಕ್ಕ ಇದು ಮನೆಗ್ ಬಂದ ಅವ್ರ ಅಮ್ಮ ಏನಾಯ್ತೆ ಯಾಕೆ ಬಿದ್ದೆ ಅಂತ ಕೇಳಿದ್ರೆ ಇವಾಗ ಮಾತಾಡಕ್ಕೆ ಆಗ್ತಿಲ್ಲ ಅಕ್ಕನ ಕೈಲಿ. ಒಂಥರ ಫುಲ್ ಏನಂತರ ಗಾಬ್ರಿ ಆದಂಗ ಆಯ್ತು ಅವಕ್ಕ. ಬಿಡು ಇನ್ನೇನು ಏನು ಇಲ್ಲ ಏನಾಗಿತ್ತೆ ಅಂತಂದು ಅವರು ಮನೇಲಿ ಜಾಸ್ತಿ ಇದ್ ಮಾಡಕ್ ಹೋಗಿಲ್ಲ. ಅಂದ್ರೆ ಇವಕ್ಕ ಒಂಥರ ಉಸಿರೆಲ್ಲ ಎಳ್ಕೊಂಡ್ ಇದ್ ಮಾಡೋದಲ್ಲ ಅಂತ ಮತ್ ಜಾಸ್ತಿ ಫೋರ್ಸ್ ಮಾಡಕ್ ಹೋಗಿಲ್ಲ. ಸುಮ್ಮನಾಗಿದ್ರೆ ಬಿಡು ಇನ್ನೇನು ಸರಿ ಹೋಗ್ತಾಳೆ ಬಿದ್ದಿದ್ದಾಳೇನೋ ಅಂತಂದು ಆಗಿದೆ. ಆಯ್ತು ಅಲ್ಲಿಗೆ ಆಸಿನ ಅಲ್ಲಿಗೆ ಮುಗೀತು. ರಾತ್ರಿ ಮಕ್ಕಂಡಿದ್ದಾರೆ ಹೆಂಗರು ರಾತ್ರಿ ಮಕ್ಕಂಡಿದ್ದಾರೆ. ಈಗ ಕ್ಯಾಶುವಲ್ ಏನು ಅದನ್ನ ಮ್ಯಾಟ್ ಅಲ್ಲಿಗೆ ಬಿಟ್ಟು ಇವ್ರು ಮಕ್ಕಂಡಿದ್ದಾರೆ. ಅವಕ್ಕೂ ಏನು ಮೈಯೆಲ್ಲ ನೋಡಿಲ್ಲ ಅವ್ರಮ್ಮ, ಮೈಯೆಲ್ಲ ನೋಡಕ್ ಹೋಗಿಲ್ಲ. ಏನಾಗಿತ್ತೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ತೆಗಿಯಕ್ ಹೋಗಿಲ್ಲ, ಮಕ್ಕಂಡಿತ್ತೆ. ರಾತ್ರಿ ಗುರು ಎಲ್ಲರೂ ಮಕ್ಕಂಡಾರೆ. ಸಡನ್ ಆಗಿ ಅವಕ್ಕಂಗೆ ಒಂಥರ ಇದು ಉಸಿರು ಕಟ್ಟಂಗ್ ಆಗ್ಬಿಡ್ತಿ ಅವಕ್ಕಂಗೆ. ಯಾಕೆ ಏನಾಯ್ತು ಅಂತ ಅವ್ರ ಅಮ್ಮ ಪಾಪ ಅವ್ರ ಅಮ್ಮ ಎದ್ದು ಮೈಕೈ ನೋಡಿದ್ರೆ ಫುಲ್ ಬಿಸಿ ಗುರು, ಫುಲ್ ಹಾಕೊಂಡು ಟೆಂಪರೇಚರ್ ಫುಲ್ ಬಿಸಿ. ಹಿಂಗಾಗಿತ್ತಲ್ಲ ಅಂತಂದು ಅವಕ್ಕಂಗೆ ಬೆನ್ನಿಗೆ ಹಿಂಗಡೆ ಬೆನ್ನಿಗೆ ಬಟ್ಟೆ ತಗೊಂಡ್ ನೋಡಿದ್ರೆ ಶಾಟ ಅಲ್ಲಿ ದೊಡ್ಡದಾಗೆ ಗುದ್ದಿರೋ ತರ ಒಂಥರ ಏನೋ ಒಂಥರ ಪರ್ಚಿರೋ ತರ ಮಾರ್ಕ್. ಅವಕ್ಕ ಹೇಳಿತ್ತಂತೆ, ಅಮ್ಮ ಹಿಂಗೆ ಯಾರೋ ಗುದ್ದಂಗ ಆಗಿತ್ತಮ್ಮ ಅಂತ. ಇವ್ರು ಯಾರು ಮನೆಯವ್ರು ನಂಬಿಲ್ಲ, ಬಿಡು ಏನೋ ಗಾಬರಿ ಪಟ್ಕೊಂಡಾಳೆ ಅದಕ್ಕೆ ಹೆಂಗ್ ಅಂತದಾಳೆ ಅಂತ. ಅವ್ರ ಬೆನ್ನು ಯಾರು ತಗ್ ನೋಡಿಲ್ಲ, ಬೆನ್ನಿಗೆ ಏನಾಯ್ತು ಅಂತ ಅವಾಗ್ಲೂ ಏನೋ ನೋಡಿಲ್ಲ ಅವ್ರ ಮನೆಗೆ ಯಾರು. ಬಿಡಿಯೆಲ್ಲ ಬಿದ್ದಿದ್ರಾಗ ಹಿಂಗ್ ಏನೋ ಹೇಳ್ತಿದ್ದಾಳೆ ಅಂತ ಅವರು ಸುಮ್ಮನಿದ್ದಾರೆ. ಆಮೇಲೆ ಬಟ್ಟೆ ತಗದು ನೋಡಿದಾಗ ರಾತ್ರಿ ಫುಲ್ ಮೈಯೆಲ್ಲ ಸುಡ್ತಿತ್ತಲ್ಲ, ನೋಡಿದ್ರೆ ಫುಲ್ ಪರ್ಚ್ದಂಗ್ ಮಾರ್ಕ್ ಮಚ್ಚ. ಅವಾಗ ಗೊತ್ತಾಗಿತ್ತು ರೀ ಶಾರ್ಟ್ ಇವಳು ಹೇಳ್ತಿರೋ ನಿಜ ಪಾಪ ಅವಳು ಅಂತ. ಬಿದ್ನೋ ಅಂತ ಅಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡ್ ಅದೇನೋ ಇಂಜೆಕ್ಷನ್ ಎಲ್ಲ ಕೊಡಿಸಿ ಇದ್ ಮಾಡಿದ್ದಾರೆ. ಶಾಟ ಅದೇನ್ ಗುದ್ದಿರೋದು ಕೈ ಅದೇನ್ ಮಾರ್ಕ್ ಅದು ಅವ್ರ ಆಸ್ಪತ್ರೆ ಇವ್ರಿಗೂ ಗೊತ್ತಾಗಿಲ್ಲ, ಸಿಸ್ಟ್ರಿಗೂ ಗೊತ್ತಾಗಿಲ್ಲ ಏನೋ ಅಂತ. ಫುಲ್ ಅಂದ್ರೆ ಕೆಂಪಗಾಗ್ಬಿಟ್ಟಿತ್ತಂತ ಬರೋ ಹಂಗ ಒಂಥರ ಏನ್ ಸುಟ್ಟಿರೋದ ಏನಂತಾನೆ ಗೊತ್ತಾಗಿಲ್ಲ ಡಾಕ್ಟ್ರಿ. ಹಂಗ್ ಬರೆ ಬೀಳುತ್ತ ಹಂಗ ಬರೆ ಬಿದ್ಬಿಡಿ ಒಂಥರ ಬರೆ ನಮ್ ಕೈ ಮೇಲೆ ಬರೆ ಆಗಲ್ವಾ ಆ ತರ ದೊಡ್ಡ ಅದ್ ಏನು ಅಂತ ಗೊತ್ತಿಲ್ಲ ಗುರು ಅವಕ್ಕಂಗ. ಆಮೇಲೆ ಆ ಅಕ್ಕ ಇದ್ಲು ಅವ್ರಿಗೆ ಅವ್ರ ಅಪ್ಪ ಅಮ್ಮಂಗ ಈ ಸ್ಟೋರಿ ಹೇಳಿದ್ದು, ಅದ ಯಾರ ಹಿಂದ್ಗಡೆ ಈಗ ಏನು ಇದ್ ಮಾಡ್ಕೊಂಡ್ ಬರ್ತಿದ್ದ ಅಂತ ಹೇಳಿದ್ದಾರೆ. ಆ ಅಕ್ಕ ಅವಾಗ ಹೇಳಿದ್ದೆ ಫಸ್ಟ್. ಆಮೇಲೆ ಅದೆಲ್ಲ ಹಾಸ್ಪಿಟ್ಲಿಗೆ ಹೋಗೆಲ್ಲ ತೋರ್ಸ್ಕೊಂಡ್ ಬಂದ್ಮೇಲೆ ಅವಾಗ ಹೇಳ್ತಿತ್ತಂತ ಅವಕ್ಕ ಹಿಂಗಾಗಿದ್ದೆ ಅಂತ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದಾಗ್ಲೂ ಅವಕ್ಕ ಎಲ್ಲಾ ತೋರ್ಸಿತ್ತೆ. ಅಂದ್ರೆ ಇದೇ ದಾರಿಗೆ ಹೋಗ್ತಿದಾಗ ಇಲ್ಲಿ ಇದೇ ತರ ಆಯ್ತು, ಇದೇ ತರ ಆಯ್ತು, ಇಲ್ಲಿ ಯಾರೋ ಗುದ್ದಂಗಾಯ್ತು ಅದಕ್ಕೆ ಬಿದ್ದೆ ನಾನು, ಈ ತರ ಆಗ್ಯೋದ್ ನನಗೆ ಅಂತಂದು ಅವಕ್ಕ ದಾರಿಗೆ ಹೋಗ್ತಿದ್ದಾಗ್ಲೂ ತೋರ್ಸ್ಕೊಂತ ಹೋಗಿದ್ದೆ ಆ ಜಾಗನ ಇಲ್ಲಿ ನಾನು ಅಂತ. ಅವ್ರು ಅಂತ ಅಷ್ಟು ತಗೊಂಡು ದೇವ್ರು ಅದು ಇದು ಎಲ್ಲ ನಾವು ನಂಬಲ್ಲ. ಇಬ್ರು ಎಲ್ಲಾರ ತರ ಪೂಜೆ ಮಾಡ್ತಾರೆ ಇದ್ ಮಾಡ್ತಾರೆ, ಒಟ್ಟು ಅಷ್ಟೊಂದು ಯಾರು ನಂಬಲ್ಲ ಆತರ ದೇವ್ರು ಅವೆಲ್ಲ ನಂಬಲ್ಲ. ಅವ್ರಿಗೆ ಒಂಥರ ಶಾಕ್ ಆಗ್ಬಿಡಿತಿ. ಏನ್ ಮಾರ್ಕ್ ಏನಂತ ಮಾರ್ಕರ ಗೊತ್ತಾಗ್ತಾನೆ ಏನು ಅಂತ. ಇವ್ಳು ನೋಡಿದ್ರೆ ಹಂಗಂತೇಳಿ ಏನಪ್ಪ ಏನೋ ಅಂತ ಅವ್ರು. ಇವತ್ತಿಗೂ ಹಣೆ ಮೇಲೆ ಅವಾಗ ಮಾರ್ಕ್ ಐತ್ ಗುರು. ಅದಾಗಿರೋದು ಅಲ್ಲಿ ಕೆಸರಾಗಿ ಬಿದ್ದದೆಲ್ಲ ಕಲ್ಲಿ ಓಡಿಸ್ಕೊಂಡೈತೆ ಎಲ್ಲಿ ಓಡಿಸ್ಕೊಂಡ ಬಿಡ್ತಾರೆ ನನಗೆ ನೆಟ್ಟಿಗೆ. ಬಟ್ ಆ ಮಾರ್ಕ್ ಐತಿ ಅವಕ್ಕ ಅದೇನ್ ಮಾರ್ಕ್ ಅಂದಾಗ ಆ ಸ್ಟೋರಿ ಹೇಳ್ತಾವಕ್ಕ. ಅವಳ ಶಾಕ ಇನ್ನೊಬ್ಳು ಫ್ರೆಂಡ್ ಆರಾಮಾಗಿ ಹೋಯ್ದಾಳೆ ಹಾಲಾಡ್ಸ್ಕೊಂಡು. ಅಜ್ಜ ಇಲ್ಲೇ ಇಲ್ಲ ಅಲ್ಲಿ ನೋಡಿದಾಗ ಅವಜ್ಜ ಇಲ್ಲೇ ಇಲ್ಲ. ಅವಕ್ಕ ತಳಿದಾರಲ್ಲ, ತಳಿದ ತಕ್ಷಣ ಅವ್ ಕ್ಯಾಬ್ ಬಿದ್ಬಿಡಿತ ಅವಕ್ಕ ಕಟ್ಟ ಬಿದ್ದಿರೋ ಒಟ್ಟಿದ್ದೆ. ನೋಡಿದಾಗ ಅವ ಅಜ್ಜ ಇಲ್ಲ, ಅಷ್ಟರಿಗೆ ಅವ ಅಂಕಲ್ ಅಲ್ಲೇ ಬರ್ತಿದ್ದಾರೆ. ಅವ ಅಂಕಲ್ ಬರ್ತಿದ್ದ ಅಷ್ಟರಿಗೆ ಗಾಡಿಯಲ್ಲಿ ಬಂದು ಏನಮ್ಮ ಬಿದ್ದಿಲ್ಲ ಅನ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಆಗಿರೋದಿಲ್ಲ ಸೀನ್. ಏನ್ ಹೇಳ್ತೀಯ ಗುರು, ನನಗಂತೂ ಅಕ್ಕ ಹೇಳಿದ ಸ್ಟೋರಿ ಕೇಳ ನನಗೆ ದಂಗಾದೆ.